ಹಾಯ್ ಹಲೋ ಫ್ರೆಂಡ್ಸ್, ಶಶಿ ಕ್ರಿಯೇಟಿವ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಬೋಂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸಣ್ಣ ಸಣ್ಣದಾಗಿ ಇದಿರುವಂಥ ಈ ಬದನೆಕಾಯನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಒಂದರಲ್ಲಿ 4 ಭಾಗ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೊಂಡು ತೊಗೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೀರಲ್ಲಿ ಉಪ್ಪು ಹಾಕ್ಕೋಬೇಕು. ನೀರಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರಲ್ಲಿ ಉಪ್ಪು ಹಾಕ್ಕೊಂಡ್ರೆ ಬದನೆಕಾಯಿ ಕಟ್ ಮಾಡಬೇಕು. ನೋಡಿ, ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಥರ 4 ಭಾಗ ಮಾಡಬೇಕು. ಮಾಡಿ ಉಪ್ಪು ನೀರಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಇರಲಿ ಉಪ್ಪು ನೀರಲ್ಲಿ. ಇವಾಗ ಇದಕ್ಕೆ ಏನೇನು ಮಸಾಲ ಹಾಕ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಬದನೆಕಾಯಿ ಮಸಾಲ ಬೇಕಲ್ಲ, ಅದರ ತುಂಬ್ಕೊಳಕ್ಕೆ. ಅದಕ್ಕೆ ಇವಾಗ ಸ್ವಲ್ಪ ಶೇಂಗಾ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು. ನೋಡಿ, ಶೇಂಗಾನ ಹುರ್ಕೊತಾ ಇದ್ದೀನಿ. ಈ ಥರ ಹುರ್ಕೋಬೇಕು ಶೇಂಗಾನ. ನೋಡಿ, ಇವಾಗ ಇದು ಹುರಿದಿದ್ದಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇವನು ತಗೊತೀನಿ. ನೋಡಿ, ಇವಾಗ ಈ ಥರನ ಶೇಂಗಾನೆಲ್ಲ ಸಿಪ್ಪೆ ತಕ್ಕೊಂಡು ಇದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಪುಡಿ ಮಾಡಬೇಕಲ್ಲ. ಇವಾಗ ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ ಪೀಸ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಇದರಲ್ಲೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇವಾಗ. ಈಗ ನೋಡಿ, ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾವೇನು ಇವಾಗ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿಲ್ಲ, ಆ ಬದನೆಕಾಯಿ ಒಳಗೆ ತುಂಬಬೇಕಿದ್ದೀನಿ. ಇವಾಗ ನಾವು ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಇದ್ರೊಳಗನೆ ಇದು ನಾವು ಪುಡಿ ಮಾಡಿ ಇಟ್ಕೊಂಡಿಲ್ಲ, ಅದನ್ನು ತುಂಬಬೇಕು ಒಂದೊಂದಾಗಿ. ನೋಡಿ, ಯಾವ ಥರ ತುಂಬಬೇಕಂತೇಳಿ ಈ ಥರ 4 ಭಾಗನ ಮಾಡಿರ್ತೀವಲ್ಲ, ಅದರೊಳಗಡೆ ಇದನ್ನು ಚೆನ್ನಾಗಿ ತುಂಬ್ಕೋಬೇಕು. ಇದನ್ನು ನೋಡಿ, ಈ ಥರ ತುಂಬ್ಕೋಬೇಕು. ನೋಡಿ, ಬೋಂಡ ಮಾಡೋಕ್ಕೆ ಈ ಥರ ತುಂಬ್ಕೊಂಡ್ರೆ ತಿನ್ಬೇಕಾದ್ರೆ ಬಾಯಲ್ಲಿ ಚೆನ್ನಾಗಿ ಬರ್ತದೆ. ಇದು ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಈ ಥರ ತುಂಬ ಇಟ್ಕೋಬೇಕು. ನೋಡಿ, ಇವಾಗೆಲ್ಲನೂ ತುಂಬ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊತಿದ್ದೀನಿ. ಇದೆಲ್ಲ ತುಂಬಿಟ್ಕೊಂಡಿದ್ದೀನಿ. ಈ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊತೀನಿ. ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹುರ್ಕೋಬೇಕಲ್ಲ ಬದನೆಕಾಯಿ, ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ನೋಡಿ, ಅದು ಎಣ್ಣೆ ಕಾಯೋದ್ರೊಳಗೆ ನಾನು ಇವಾಗ ಹಿಟ್ಟನ್ನ ಕಲಿಸ್ಕೊತೀನಿ. ನೋಡಿ, ಬಜ್ಜಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾವು ಯಾವ ಥರ ಬಜ್ಜಿನ ಮಾಡೋಕ್ಕೆ ಹಿಟ್ಟು ಕಲಿಸ್ತೀವೋ ಅದೇ ಥರನೇ ಈ ಹಿಟ್ಟನ್ನು ಕಲಿಸ್ಬೇಕು. ಬಜ್ಜಿ ಮಾಡೋ ಹಿಟ್ಟನ್ನ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕೋ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಈಗ ಅಜ್ವಾನ ಹಾಕ್ಕೊತಾ ಇದ್ದೀನಿ. ಓಂಕಾಳು ಅಂತಾರಲ್ಲ, ಅದನ್ನು ಈ ಥರ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು. ನೋಡಿ, ಬಜ್ಜಿ ಹಿಟ್ಟಿಗೆ ಹೇಗೆ ಕಲಿಸ್ತೀವಿ ಹಿಟ್ಟನ್ನ, ಅದೇ ಥರನೇ ಕಲಿಸ್ಕೋಬೇಕು ಇದನ್ನು. ನೋಡಿ, ಈ ಥರ ಬಜ್ಜಿ ಹಿಟ್ಟಿಗೆ ಹೇಗೆ ಕಲಿಸ್ಕೊತೀವಿ ಅದೇ ಥರನೇ ಇದನ್ನು ಕಲಿಸ್ಕೋಬೇಕು. ಇದು ಒಂದು 5 ನಿಮಿಷ ಬೇಸ್ ನೆನಿಲಿ. ಈಗ ನಾವೇನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಲ್ಲ, ಅದರಲ್ಲೇ ಬದನೆಕಾಯಿ ಇದು ಮಾಡೋಣ. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಬದನೆಕಾಯಿ ಏನು ತುಂಬಿಟ್ಕೊಂಡಿದ್ನಲ್ಲ, ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಒಂದೊಂದೇ. ನೋಡಿ, ಈ ಥರ ಹಾಕಬೇಕು. ನೋಡಿ, ಈ ಥರ ಹಾಕಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಮೆತ್ತಗಾಗಬೇಕಲ್ಲ ಬದನೆಕಾಯಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಲಿ ಸ್ವಲ್ಪ. ನೋಡಿ, ಈ ಥರ ಆಗಿದೆ. ಈ ಥರ ಆದಮೇಲೆ ತೆಗಿಬೇಕು ಇವಾಗ ಇದನ್ನು. ನೋಡಿ, ಇವಾಗ ಎಣ್ಣೆ ಕಾದಿದೆ. ನಾನು ಇವಾಗ ಬಜ್ಜಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಾಕಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಇದಾಗಲಿ. ಇದು ಬದನೆಕಾಯಿ ಸ್ವಲ್ಪ ಅದರಲ್ಲೇ ಎಣ್ಣೆಲೇ ಸ್ವಲ್ಪ ಕುದಿಸಿದ್ನಲ್ಲ, ಇವಾಗ ಇದರಲ್ಲೇ ಸ್ವಲ್ಪ ಎಣ್ಣೆಲೇ ಕುದೀತಿದೆ. ನೋಡಿ, ಈ ಥರ ಚೆನ್ನಾಗಿ ಕಲರ್ ಬರಬೇಕು. ನೀವು ನೋಡಿ, ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ನೋಡಿ ಇವಾಗ ಇದಾಗಿದೆ, ತೆಗಿತಾ ಇದ್ದೀನಿ. ನೋಡಿ ನೋಡಿ ಈ ಥರ ಆಗಬೇಕಿದು. ಇವಾಗ ಇದಾಗಿದೆ, ತೆಗಿತಾ ಇದ್ದೀನಿ. ನೋಡಿ, ಬದ್ನಿಕಾಯಿ ಬೋಂಡ ರೆಡಿಯಾಗಿದೆ. ನೋಡಿ, ನೋಡಿ ಬೋಂಡ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.